ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕನಸಿನಲ್ಲಿ ಹಾಲು ಕಂಡರೆ ಅದು ಶುಭವೋ ಅಥವಾ ಅಶುಭವೋ ಎಂಬುದನ್ನು ತಿಳಿಯೋಣ. ಜೀವನದಲ್ಲಿ ಯಾವ ರೀತಿಯ ಫಲಗಳನ್ನು ಈ ಕನಸು ಸೂಚಿಸುತ್ತದೆ ಎಂಬುದರ ಬಗ್ಗೆ ಸ್ವಪ್ನಶಾಸ್ತ್ರದಲ್ಲಿ ತಿಳಿಸಿರುವ ಮಾಹಿತಿಯನ್ನು ನೋಡೋಣ. ಒಂದು ವೇಳೆ ಕನಸಿನಲ್ಲಿ ಶುದ್ಧವಾದ ಹಾಲು ಕಾಣುವುದು ಇದು ಅತ್ಯಂತ ಶುಭಕರವಾದ ಕನಸು. ನಿಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ಎಂಬುದರ ಸೂಚನೆ ಕೂಡ ಇದಾಗಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಹಾಗೂ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ ಎಂಬುದರ ಸಂಕೇತವೂ ಕೂಡ ಈ ಕನಸಿನಿಂದ ಸಿಗುತ್ತದೆ. ಹಾಗೆಯೇ ಕನಸಿನಲ್ಲಿ ಹಾಲನ್ನು ಕುಡಿಯುತ್ತಿರುವ ಹಾಗೆ ಕಂಡರೆ ಇದು ಆರೋಗ್ಯ, ಆಯುಷ್ಯ ಮತ್ತು ಮಾನಸಿಕ ಶಾಂತಿಯ ಸಂಕೇತವಾಗಿದೆ. ಬಹಳ ದಿನಗಳಿಂದ ಇದ್ದ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ದೂರವಾಗಬಹುದು, ಹಾಗೆಯೇ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರಬಹುದು ಎಂಬುದರ ಸೂಚನೆಯೂ ಕೂಡ ಇದಾಗಿದೆ. ಕನಸಿನಲ್ಲಿ ಹಾಲು ತುಂಬಿದ ಪಾತ್ರ ಕಾಣಿಸುವುದು ಇದು ಧನಲಾಭದ ಸಂಕೇತವೆಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ನಿಮಗೆ ನಿರೀಕ್ಷಿಸದ ಹಣ ಬರಬಹುದು, ವ್ಯಾಪಾರದಲ್ಲಿ ಲಾಭ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ ಎಂಬುದನ್ನು ಈ ಕನಸು ಸೂಚಿಸುತ್ತದೆ. ಕನಸಿನಲ್ಲಿ ಹಸು ಹಾಲು ಕೊಡುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ನಿಮ್ಮ ಕುಟುಂಬದ ಸುಖ, ಸಂತಾನ ಭಾಗ್ಯ ಹಾಗೂ ದೇವರ ಆಶೀರ್ವಾದವನ್ನು ಸೂಚಿಸುತ್ತದೆ. ಮನೆಯಲ್ಲಿ ನೆಮ್ಮದಿ ಹೆಚ್ಚಾಗಬಹುದು, ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆದು ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ಎಂಬುದರ ಸೂಚನೆಯೂ ಕೂಡ ಇದಾಗಿದೆ. ಕನಸಿನಲ್ಲಿ ಹಾಲು ಉಕ್ಕಿ ಹರಿಯುತ್ತಿರುವ ಹಾಗೆ ಕಂಡರೆ ಇದು ಒಳ್ಳೆಯ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಸಂಪತ್ತು ಮತ್ತು ಸಂತೋಷ ಹೆಚ್ಚಾಗುವ ಸಮಯ ಹತ್ತಿರ ಬಂದಿದೆ ಎಂಬ ಅರ್ಥವನ್ನು ಈ ಕನಸು ನೀಡುತ್ತದೆ. ಹಾಗೆಯೇ ಕನಸಿನಲ್ಲಿ ಹಾಲು ಚೆಲ್ಲಿ ಹೋಗುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ಸ್ವಲ್ಪ ಎಚ್ಚರಿಕೆಯ ಸಂಕೇತವಾಗಿದೆ. ಕೈಗೆ ಬಂದ ಅವಕಾಶವನ್ನು ನೀವು ನಿರ್ಲಕ್ಷಿಸಿದರೆ ನಿಮಗೆ ನಷ್ಟವಾಗಲಿದೆ ಎಂಬುದರ ಸಂಕೇತವನ್ನು ಕೂಡ ಈ ಕನಸು ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ಕೆಟ್ಟ ಅಥವಾ ಉಳಿಯಾದ ಹಾಲನ್ನು ಕಾಣುವುದು ಇದು ಅಶುಭದ ಸಂಕೇತವೆಂದು ಹೇಳಲಾಗುತ್ತದೆ. ಕೆಲವು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಹಾಗೂ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಎಂದು ಈ ಕನಸು ಸೂಚನೆಯನ್ನು ನೀಡುತ್ತದೆ. ಕನಸಿನಲ್ಲಿ ಬೇರೆಯವರಿಗೆ ಹಾಲು ಕೊಡುತ್ತಿರುವ ಹಾಗೆ ಕಂಡರೆ ಇದು ದಾನ, ಪುಣ್ಯ ಹಾಗೂ ಒಳ್ಳೆಯ ಮನಸ್ಸಿನ ಸಂಕೇತವಾಗಿದೆ. ನಿಮ್ಮ ಸಹಾಯದಿಂದ ಯಾರಿಗಾದರೂ ಒಳ್ಳೆಯದು ಆಗಬಹುದು, ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಂದೇಶವನ್ನು ಕೂಡ ಈ ಕನಸು ನೀಡುತ್ತದೆ. ಕನಸಿನಲ್ಲಿ ಮಕ್ಕಳಿಗೆ ಹಾಲು ಕುಡಿಸುತ್ತಿರುವ ಹಾಗೆ ಕಂಡರೆ ಈ ಕನಸು ಹೊಸ ಆರಂಭ, ಸಂತೋಷ ಮತ್ತು ಕುಟುಂಬದ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರಿಗೆ ಇದು ಶುಭ ಸಂಕೇತವೆಂದು ಕೆಲವರು ನಂಬುತ್ತಾರೆ. ಹಾಲು ಎಂದರೆ ಪಾವಿತ್ರ್ಯ, ಶುದ್ಧತೆ, ಸಾತ್ವಿಕತೆ ಹಾಗೂ ಲಕ್ಷ್ಮೀ ಕಟಾಕ್ಷದ ಸಂಕೇತ. ಆದ್ದರಿಂದ ಕನಸಿನಲ್ಲಿ ಶುದ್ಧವಾದ ಹಾಲು ಕಾಣುವುದು ಸಾಮಾನ್ಯವಾಗಿ ಶುಭಕರವೆಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದರೆ ಹಾಳಾದ ಅಥವಾ ಚೆಲ್ಲಿ ಹೋದ ಹಾಲು ಕಂಡರೆ ಜೀವನದಲ್ಲಿ ಜಾಗರೂಕರಾಗಿರಿ ಎಂಬ ಸಂದೇಶವನ್ನು ಕೂಡ ಈ ಕನಸು ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ಇಂತಹ ಪುರಾಣ, ದೇವರ ಮಹಿಮೆ ಹಾಗೂ ಕನಸುಗಳ ಅರ್ಥಗಳ ಕುರಿತು ನಿಖರವಾದ ಮಾಹಿತಿಗಾಗಿ ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.